ಹೇ ಎವ್ರಿವನ್, ಇಟ್ಸ್ ಮೀ ಸಹನಾ ಸಂಗಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಪ್ರಿಪ್ರೇಟರಿ ಎಕ್ಸಾಮ್ 2024 ಕೆಮಿಸ್ಟ್ರಿ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಇನ್ನೇನು ಪ್ರಿಪ್ರೇಟರಿ ಎಕ್ಸಾಮ್ ಹತ್ರ ಬಂತು, ಇನ್ನೂ ಕೆಲವು ಸ್ಟೂಡೆಂಟ್ಸು ಓದೋದಕ್ಕೆ ಸ್ಟಾರ್ಟ್ ಮಾಡಿರಲ್ಲ. ಬಟ್ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ನೀವು ಜಸ್ಟ್ 50% ಸಿಲೆಬಸ್ಸನ್ನು ಕವರ್ ಮಾಡಿಕೊಂಡು ಹೇಗೆ 70ಗೆ 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅನ್ನೋ ಒಂದು ಸೂಪರ್ ಸ್ಟ್ರಾಟಜಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಾನು ಈಗಾಗಲೇ ಇದೇ ರೀತಿ 50% ಸಿಲೆಬಸನ್ನು ಕಂಪ್ಲೀಟ್ ಮಾಡಿ ಹೇಗೆ 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅನ್ನೋದಕ್ಕೆ ಫಿಸಿಕ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ನಿಮಗಿರ್ತಕ್ಕಂಥದ್ದು 10 ಚಾಪ್ಟರ್ಸ್. ಈ 10 ಚಾಪ್ಟರ್ಸಲ್ಲಿ ಜಸ್ಟ್ 5 ಚಾಪ್ಟರ್ಸನ್ನು ಮಾತ್ರ ಸ್ಟಡಿ ಮಾಡಿಕೊಂಡು ಹೇಗೆ 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಹಾಗಾದರೆ ಆ 5 ಚಾಪ್ಟರ್ಸ್ ಯಾವುದ್ಯಾವುದು ಅಂತ ನೋಡೋದಾದರೆ, ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಸೊಲ್ಯೂಷನ್ಸ್ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್ ಈ 2 ಚಾಪ್ಟರ್ಸನ್ನು ಮಾತ್ರ ಓದಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ಓದಿ. ಡಿ ಆ್ಯಂಡ್ ಎಫ್ ಬ್ಲ್ಯಾಕ್ ಎಲಿಮೆಂಟ್ಸನ್ನು ನೀವು ಸ್ಕಿಪ್ ಮಾಡ್ಬೋದು. ಆರ್ಗ್ಯಾನಿಕಲ್ಲಿ ಹಾಲಿಯೇಟ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆ್ಯಂಡ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಈ 2 ಚಾಪ್ಟರ್ಸನ್ನು ಮಾತ್ರ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನೀವು ಸ್ಟಡಿ ಮಾಡಿ ಅಂತ ನಾನು ಹೇಳ್ತೀನಿ. ಜಸ್ಟ್ ಈ 5 ಚಾಪ್ಟರ್ಸನ್ನು ಮಾತ್ರ ನೀವು 100% ಸ್ಟಡಿ ಮಾಡಿಕೊಂಡು ಆರಾಮಾಗಿ ನೀವು 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ. ನಾನು ಈಗಾಗಲೇ ಕೆಮಿಸ್ಟ್ರಿ ಸಬ್ಜೆಕ್ಟ್ಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೆ. ಇದರಲ್ಲಿ ಈ 5 ಚಾಪ್ಟರ್ಸಲ್ಲಿ ನಾನು ಈಗಾಗಲೇ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಹಾಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಈ 2 ಚಾಪ್ಟರ್ಸ್ದು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನಾನು ವೀಡಿಯೋದಲ್ಲಿ ಹೋಗ್ತಾ ಚಾಪ್ಟರ್ಸ್ ನೇಮನ್ನು ನಾನು ಶಾರ್ಟಾಗಿ ಹೇಳ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ. ಹಾಗಾದರೆ 63 ಮಾರ್ಕ್ಸನ್ನು ಈ 5 ಚಾಪ್ಟರ್ಸನ್ನು ಸ್ಟಡಿ ಮಾಡಿಕೊಂಡು ಹೇಗೆ ಸ್ಕೋರ್ ಮಾಡ್ಬೋದು ಅನ್ನೋ ಸೂಪರ್ ಸ್ಟ್ರಾಟಜಿ ನಾನು ಈಗ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಇದು ಹೋಗೋಕ್ಕೂ ಮುಂಚೆ ನಿಮಗೆ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಎಷ್ಟು ಪಾರ್ಟ್ಸ್ ಇರುತ್ತೆ, MCQs ಎಷ್ಟಿರುತ್ತೆ, ಯಾವ ಚಾಪ್ಟರ್ಸಿಂದ ನಿಮಗೆ ನ್ಯೂಮ್ಯಾರಿಕಲ್ಸನ್ನು ಕೇಳ್ತಾರೆ, ಆರ್ಗ್ಯಾನಿಕ್ಕಿಂದ ಎಷ್ಟು ಕ್ವಶನ್ಸ್ ಬರುತ್ತೆ, ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸ್ ಬರುತ್ತಾ ಬರಲ್ವಾ. ಸೊ ಈ ರೀತಿಯಾಗಿ ಕೆಮಿಸ್ಟ್ರಿ ಕಂಪ್ಲೀಟ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಅನಾಲಿಸಿಸ್ ನಿಮಗೆ ಗೊತ್ತಿರಬೇಕು. ಗೊತ್ತಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಗೊತ್ತಿಲ್ಲ ಅಂತಂದರೆ ನಾನು ಈಗಾಗಲೇ ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಹಾಗಾದರೆ ನೋಡೋಣ ಹೇಗೆ ನೀವು 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅಂತ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಫಿಸಿಕ್ಸ್ದು ಇದೇ ರೀತಿ ಹೇಳುವಾಗ ಕ್ವಶನ್ ಪೇಪರ್ ಲಾಸ್ಟಿಂದ ಬಂದಿದೆ. ಬಟ್ ಕೆಮಿಸ್ಟ್ರಿ ನಾನೀಗ ಪಾರ್ಟ್ 1ಇಂದನೇ ಬರ್ತೀನಿ. ಯಾಕಂದರೆ ನಿಮಗೆ PU ಲೆವೆಲಲ್ಲಿ ಫಿಸಿಕ್ಸಲ್ಲಿ ಬ್ರಾಂಚಸ್ ಕೊಟ್ಟಿಲ್ಲ. ಡಿಗ್ರಿ ಲೆವೆಲ್ ಹೋದಾಗ ನಿಮಗೆ ಫಿಸಿಕ್ಸಲ್ಲಿ ಬ್ರಾಂಚಸ್ ಕೊಡ್ತಾರೆ. ಬಟ್ ಇವಾಗ PUCಯಲ್ಲಿ ನಿಮಗೆ ಕೆಮಿಸ್ಟ್ರಿಯಲ್ಲಿ ಬ್ರಾಂಚಸ್ ಕೊಟ್ಟಿದ್ದಾರೆ. ದಟ್ ಈಸ್ ಫಿಸಿಕಲ್ ಇದೆ, ಆರ್ಗ್ಯಾನಿಕ್ ಇದೆ ಆ್ಯಂಡ್ ಇನ್ಆರ್ಗ್ಯಾನಿಕ್ ಇದೆ. ಪಾರ್ಟ್ A ಆ್ಯಂಡ್ ಪಾರ್ಟ್ Bಯಲ್ಲಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಎಲ್ಲ ಮಿಕ್ಸ್ಡ್ ಟೈಪ್ ಆಫ್ ಕ್ವಶನ್ಸನ್ನು ಕೇಳ್ತಾರೆ. ಅಂತಂದರೆ ಅವರು ಆರ್ಗ್ಯಾನಿಕ್ಕಿಂದಾದರೂ ಕೇಳ್ಬೋದು, ಇನ್ಆರ್ಗ್ಯಾನಿಕ್ಕಿಂದಾದರೂ ಕೇಳ್ಬೋದು, ಆರ್ ಫಿಸಿಕಲ್ ಕೆಮಿಸ್ಟ್ರಿಯಿಂದಾದರೂ ಕೇಳ್ಬೋದು. ಬಟ್ ಪಾರ್ಟ್ Cಯಿಂದ ನಿಮಗೆ ಏನು ಸೆಕ್ಷನ್ಸ್ ಬರುತ್ತೋ, ಪಾರ್ಟ್ Cಯಿಂದ ಅಪ್ ಟು Eವರೆಗೆ CDE ಈ 3 ಸೆಕ್ಷನ್ಸ್ ಏನಾಗಿದೆ ಅಂತಂದರೆ ಡೆಡಿಕೇಟೆಡ್ ಸೆಕ್ಷನ್ಸ್ ಅಂತಲೇ ಹೇಳ್ಬೋದು. ಪಾರ್ಟ್ Cಯಲ್ಲಿ ಈ ಮೇನಲ್ಲಿ ಈ ಬ್ರಾಂಚಿಂದನೇ ಕ್ವಶನ್ಸ್ ಕೇಳಬೇಕು ಅಂತ ಬ್ಲೂ ಪ್ರಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡಿಯಲ್ಲೂ ಕೂಡ ಅಷ್ಟೇ ಈ ಬ್ರಾಂಚಿಂದನೇ ಕ್ವಶನ್ಸ್ ಕೇಳಬೇಕು ಅಂತ ಬ್ಲೂ ಪ್ರಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈವನ್ ಈ ಸೆಕ್ಷನಲ್ಲೂ ಅಷ್ಟೇ ಈ ಬ್ರಾಂಚಿಂದನೇ ಕೆಮಿಸ್ಟ್ರಿಯಲ್ಲಿ ನಿಮಗೆ ಕ್ವಶನ್ಸ್ ಕೇಳಬೇಕು ಅಂತ ಬ್ಲೂ ಪ್ರಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಸೆಕ್ಷನ್ಸ್ CDE ಏನು ಈ 3 ಪಾರ್ಟ್ಸ್ ಇದೆಯೋ, ಈ 3 ಪಾರ್ಟ್ಸ್ ಡೆಡಿಕೇಟೆಡ್ ಪಾರ್ಟ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಪಾರ್ಟ್ Aಯಿಂದನೇ ಬಂದುಬಿಡ್ತೀನಿ, ಸೊ ದಟ್ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನನ್ನ ಎಕ್ಸ್ಪ್ಲನೇಷನ್. ಪಾರ್ಟ್ Aಯಲ್ಲಿ ನಿಮಗೆ ಫಸ್ಟ್ ಮೇನಲ್ಲಿ MCQ ಇರುತ್ತೆ, 15 ಮಾರ್ಕ್ಸ್ಗೆ ಇರುತ್ತೆ. ನಾನು ಏನು ಮೇಲೆ ಮೆನ್ಷನ್ ಮಾಡಿದ್ದೀನೋ ಆ 5 ಚಾಪ್ಟರ್ಸಲ್ಲಿ ಏನಿಲ್ಲ ಅಂದರೂ ನಿಮಗೆ 8 MCQs ಅಂತೂ ಫ್ರೇಮ್ ಆಗೇ ಆಗುತ್ತೆ. ಆ 5 ಚಾಪ್ಟರ್ಸನ್ನು ನೀವು ಪಕ್ಕಾ ಸ್ಟಡಿ ಮಾಡಿದರೆ ಈ MCQಯಲ್ಲಿ ನೀವು 8 MCQವನ್ನು ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ MCQ ಸೆಕ್ಷನಲ್ಲಿ ನಿಮಗೆ 8 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ನೆಕ್ಸ್ಟ್ ಬನ್ನಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಾನು ಫಿಸಿಕ್ಸಲ್ಲೂ ಹೇಳೋದು ಇಷ್ಟೇ, ಕೆಮಿಸ್ಟ್ರಿನಲ್ಲೂ ಹೇಳೋದು ಇಷ್ಟೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತುಂಬ ಈಸಿಯಾಗಿರುತ್ತೆ. ಬಿಕಾಸ್ ನೀವು ಆನ್ಸರನ್ನು ಏನು ಬರೀಬೇಕು ಅದು ಮೇಲ್ಗಡೆ ಕೊಟ್ಟಿರ್ತಾರೆ. ನೀವು ನೋಡಿಕೊಂಡು ಸ್ವಲ್ಪ ವರ್ಡ್ಸನ್ನು ಮ್ಯಾಚ್ ಮಾಡಿಕೊಂಡು ಆ ಬ್ಲ್ಯಾಂಕಿಗೆ ಸೂಟ್ ಆಗ್ತಕ್ಕಂಥ ವರ್ಡನ್ನು ನೀವು ಪಿಕ್ ಮಾಡಿ ಆನ್ಸರನ್ನು ಬರಿಬೇಕಾಗತ್ತೆ ಅಷ್ಟೇ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಈಸಿಯಾಗಿ ನೀವು 5 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು, ಅದರಲ್ಲಿ ಏನು ಡೌಟ್ ಇಲ್ಲ. ನೆಕ್ಸ್ಟ್ ಪಾರ್ಟ್ Bಗೆ ಬನ್ನಿ. ಪಾರ್ಟ್ Bಯಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಈ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರಾ. ಹಾಲ್ಡಿಹೈಡ್ಸಿಂದ ಕೇಳ್ತಾರೆ, ಕೆಮಿಕಲ್ ಕೈನೆಟಿಕ್ಸಿಂದ ಕೇಳ್ತಾರೆ, ಕೋಆರ್ಡಿನೇಷನಿಂದ ಕೇಳ್ತಾರೆ, ಸೊಲ್ಯೂಷನ್ಸಿಂದ ಕೇಳ್ತಾರೆ. ನಾನು ಮೇಲೆ 5 ಚಾಪ್ಟರ್ಸ್ ಏನು ಮೆನ್ಷನ್ ಮಾಡಿದ್ನೋ ಆ ಚಾಪ್ಟರ್ಸಿಂದನೇ ಕೇಳ್ತಾರೆ. ಸೊ ದಟ್ ನೀವು ಆರಾಮ್ಸಾಗೆ ಇಲ್ಲಿ 3 × 2 6 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಎಕ್ಸ್ಟ್ರಾ ಒಂದು ಚಾಪ್ಟರ್ ನಿಮಗೆ ಇನ್ನೂ ಉಳಿಯುತ್ತೆ.
ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದ್ರೂ 3 ಚಾಪ್ಟರ್ಸಿಂದ ಅಂತೂ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಈ ಸೆಕ್ಷನಲ್ಲೂ ಕೂಡ ನೀವು ಆರಾಮಾಗಿ 6 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಆ 5 ಚಾಪ್ಟರ್ಸನ್ನು ನೀವು ಪಕ್ಕಾ ಸ್ಟಡಿ ಮಾಡಿದ್ದೆ ಆದರೆ. ನೆಕ್ಸ್ಟ್ ಬನ್ನಿ ಪಾರ್ಟ್ ಸಿಯಲ್ಲಿ ನಿಮಗೆ 2 ಮೇನ್ಸ್ ಇರುತ್ತೆ. ಪಾರ್ಟ್ ಸಿಯಲ್ಲಿ 3 ಮಾರ್ಕ್ಸ್ ಕ್ವಶನ್ಸನ್ನೇ ಕೇಳ್ತಾರೆ. 4th ಮೇನಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 3 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ಈ ಪಾರ್ಟ್ ಇಟ್ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದರಲ್ಲಿ 4th ಮೇನ್. ಓಕೆ, ಪಾರ್ಟ್ ಸಿ 4th ಮೇನಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೇ ಕ್ವಶನ್ಸ್ ಕೇಳಬೇಕು. ಇನ್ಆರ್ಗ್ಯಾನಿಕಲ್ಲಿ ಇರತಕ್ಕಂಥ ಚಾಪ್ಟರ್ಸ್ ನಿಮಗೆ 2 ಚಾಪ್ಟರ್ಸ್, ಒಂದು ಕೋಆರ್ಡಿನೇಷನ್, ಇನ್ನೊಂದು D&F. ಓಕೆ, ಇದರಲ್ಲಿ ಟೋಟಲ್ ನಿಮಗೆ 6 ಕ್ವಶನ್ಸ್ ಕೇಳ್ತಾರೆ. 6 ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ ನಿಮಗೆ 3 ಕ್ವಶನ್ಸ್ ಕೇಳ್ತಾರೆ. D&F ಇಂದ ನಿಮಗೆ 3 ಕ್ವಶನ್ಸ್ ಕೇಳ್ತಾರೆ. ನೀವು D&F ಓದಿಲ್ಲ ಅಂತಂದ್ರೂ ಕೂಡ ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ನೀವು ಪಕ್ಕ ಓದಿದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದನೇ ನಿಮಗೆ 3 ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ನೀವು ಈ ಪಾರ್ಟಲ್ಲಿ 3 ಕ್ವಶನ್ಸನ್ನು ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ದಟ್ 3 × 3 9 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಬಂದೋಗುತ್ತೆ. ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ನೀವು 100% ಸ್ಟಡಿ ಮಾಡಿದ್ದೆ ಆದರೆ. ಇಲ್ಲಿ ನೋಡಿ, ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ 3 ಕ್ವಶನ್ಸ್ ಫ್ರೇಮ್ ಆಗುತ್ತೆ. ಈ 3 ಕ್ವಶನ್ಸಲ್ಲಿ ಒಂದು ಕ್ವಶನ್ ಅಂತೂ ಫಿಕ್ಸಡ್ ಆಗಿರುತ್ತೆ. ಅದು ಯಾವುದು ಅಂತಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ 4 ಕಾಂಪ್ಲೆಕ್ಸಸ್ ಇದೆ. ಆ 4 ಕಾಂಪ್ಲೆಕ್ಸಸ್ದು ಹೈಬ್ರಿಡೈಸೇಷನ್ ಕೇಳ್ತಾರೆ, ಜಾಮೆಟ್ರಿಕಲ್ ಶೇಪ್ ಕೇಳ್ತಾರೆ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳ್ತಾರೆ. ಸೊ ಆ 4 ಕಾಂಪ್ಲೆಕ್ಸಸ್ಸಲ್ಲಿ ಒಂದು ಕಾಂಪ್ಲೆಕ್ಸ್ ಅಂತೂ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ ಒಂದು ಕ್ವಶನ್ ಫಿಕ್ಸ್ಡ್ ಆಗಿರುತ್ತೆ. ಸೊ ಒಂದು ಕ್ವಶನ್ ಫಿಕ್ಸ್ ಆಯಿತು, ಅದನ್ನು ನೀವು ಈಸಿಯಾಗಿ ಅಟೆಂಡ್ ಮಾಡ್ತೀರಾ ಪ್ರಿಪ್ರೇಟರಿ ಎಕ್ಸಾಮಲ್ಲಿ. ಇನ್ನೂ 2 ಕ್ವಶನ್ಸ್ ಅಂತೂ ನೀವು ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ಚಾಪ್ಟರ್ನ ಕಂಪ್ಲೀಟಾಗಿ ಸ್ಟಡಿ ಮಾಡಿದರೆ ಆ 2 ಕ್ವಶನ್ಸನ್ನು ಕೂಡ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ದಟ್ ಈ ಪಾರ್ಟಲ್ಲಿ ನೀವು 9 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಇದೇ ಪಾರ್ಟ್ ಸಿಯಲ್ಲಿ 5th ಮೇನಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಇಟ್ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ಫಿಸಿಕಲ್ ಕೆಮಿಸ್ಟ್ರಿ. ಇದರಲ್ಲಿ ನೀವು 2 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ಸೊಲ್ಯೂಷನ್ಸಿಂದ ಒಂದು ಕ್ವಶನ್ ಇರುತ್ತೆ, ಕೆಮಿಕಲ್ ಕೈನೆಟಿಕ್ಸಿಂದ ಒಂದು ಕ್ವಶನ್ ಇರುತ್ತೆ. ಈ 2 ಚಾಪ್ಟರ್ಸು ಕೂಡ ನನ್ನ ಮೇಲೆ ಹೇಳಿರ್ತಕ್ಕಂಥ 5 ಚಾಪ್ಟರ್ಸಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ದಟ್ ನೀವು ಸೊಲ್ಯೂಷನ್ಸ್ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಇದರಲ್ಲೂ ಕೂಡ ನೀವು 3 × 2 6 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಬನ್ನಿ ಪಾರ್ಟ್ ಡಿಯಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ. ದಟ್ ಈಸ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸನ್ನು ಕೇಳ್ತಾರೆ. ಇದರಲ್ಲಿ ನೀವು 4 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ಪಾರ್ಟ್ ಡಿ ಇಟ್ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸನ್ನು ಕೇಳ್ತಾರೆ ಈ ಸೆಕ್ಷನಲ್ಲಿ. ಇದರಲ್ಲಿ ನೋಡಿ, ಹಾಲ್ಡಿಹೈಡ್ಸಿಂದ 2 ಕ್ವಶನ್ಸ್ ಕೇಳ್ತಾರೆ, ಆಲ್ಕೋಹಾಲ್ಸಿಂದ 2 ಕ್ವಶನ್ಸ್ ಕೇಳ್ತಾರೆ. ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಈ 2 ಚಾಪ್ಟರ್ಸನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ದೆ ಆದರೆ ಈ ಸೆಕ್ಷನಲ್ಲಿ ಆರಾಮಾಗೆ ನೀವು 4 × 5 20 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಈ ಸೆಕ್ಷನಲ್ಲಿ ನಾನು ಒಂದು ಆಪ್ಷನ್ ಆಗಿ ಇನ್ನೂ ಒಂದು ನಾನು ನಿಮಗೆ ಏನು ಸಜೆಷನ್ ಕೊಡ್ತೀನಿ ಅಂತಂದರೆ, ಹ್ಯಾಲೋಆಲ್ಕೇನ್ಸ್ ಹ್ಯಾಲೋಹರಿನ್ಸ್ ನಿಮಗೆ ಚಾಪ್ಟರ್ ಗೊತ್ತು. ಈ ಚಾಪ್ಟರನ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಹ್ಯಾಲೋಆಲ್ಕೇನ್ಸ್ ಹ್ಯಾಲೋಹರಿನ್ಸಲ್ಲಿ ನಿಮಗೆ SN1 ಆ್ಯಂಡ್ SN2 ಮೆಕ್ಯಾನಿಸಮ್ ಇದೆ. SN1 ಆ್ಯಂಡ್ SN2 ಮೆಕ್ಯಾನಿಸಮ್ ಅಂತೂ ಡೆಫಿನೆಟ್ಲಿ ಕೇಳ್ತಾರೆ, ಪಕ್ಕ ಕೇಳ್ತಾರೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಲ್ಲಿ. ಐದರ್ SN1 ಆದರೂ ಕೇಳ್ಬೋದು, SN2 ಆದರೂ ಕೇಳ್ಬೋದು. 3 ಮಾರ್ಕ್ಸ್ಗೆ ಕೇಳ್ತಾರೆ. +2 ಇನ್ನೂ 2 ಮಾರ್ಕ್ಸ್ಗೆ ಯಾವುದಾದ್ರೂ ಒಂದು ಕ್ವಶನನ್ನು ಹ್ಯಾಲೋಆಲ್ಕೇನ್ಸ್ ಹ್ಯಾಲೋಹರಿನ್ಸಿಂದ ಕೇಳ್ಬೋದು, ಅದು ಸೆಕೆಂಡ್ರಿ. ಬಟ್ SN1 ಆ್ಯಂಡ್ SN2 ಅಂತೂ ಪಕ್ಕ ಕೇಳ್ತಾರೆ. ಹಾಗಾಗಿ ಈ 4 ಕ್ವಶನಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ನಿಮಗೆ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ ಅಂದರೂ ಕೂಡ SN1 ಆ್ಯಂಡ್ SN2 ಮೆಕ್ಯಾನಿಸಮನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಇದರಲ್ಲಿ ನೀವು SN1 ಆ್ಯಂಡ್ SN2 ಮೆಕ್ಯಾನಿಸಮ್ ಕ್ವಶನನ್ನು ಅಟೆಂಡ್ ಮಾಡ್ಬೋದು. ಅಟ್ಲೀಸ್ಟ್ ನಿಮಗೆ 3 ಮಾರ್ಕ್ಸ್ ಆದರೂ ಬರುತ್ತೆ ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ಗೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ. ಓಕೆ, ಇದು ನಾನು ಆಪ್ಷನ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ, ನಾವು SN1 ಆ್ಯಂಡ್ SN2 ಮೆಕ್ಯಾನಿಸಮನ್ನು ಪ್ರಾಕ್ಟೀಸ್ ಮಾಡಲ್ಲ, ಈ 2 ಚಾಪ್ಟರ್ಸನ್ನೇ ನಾವು 100% ಪ್ರಾಕ್ಟೀಸ್ ಮಾಡ್ತೀವಿ ಆ್ಯಂಡ್ ಈ 2 ಚಾಪ್ಟರ್ಸಲ್ಲಿ ಬರ್ತಕ್ಕಂಥ ಕ್ವಶನ್ಸನ್ನೇ ನಾವು ಅಟೆಂಡ್ ಮಾಡ್ತೀವಿ ಆ್ಯಂಡ್ ನಾವು 20 ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀವಿ ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ನಾನು ಇನ್ನೊಂದು ಆಪ್ಷನನ್ನು ಹೇಳಿದೆ ಅಷ್ಟೇ. ನಾನು ಹೇಳೋದಿಷ್ಟೇ, ಈ 2 ಚಾಪ್ಟರ್ಸನ್ನು ಓದಿ ಇದ್ರ ಜೊತೆಗೆ ಹ್ಯಾಲೋಆಲ್ಕೇನ್ಸ್ ಹ್ಯಾಲೋಹರಿನ್ಸನ್ನು ಕಂಪ್ಲೀಟಾಗಿ ಓದಬೇಡಿ. ಬಟ್ SN1 ಆ್ಯಂಡ್ SN2 ಮೆಕ್ಯಾನಿಸಮ್ ಈ 2 ಮೆಕ್ಯಾನಿಸಮನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿ, ಯಾವುದಕ್ಕೂ ಇರಲಿ ಸೇಫರ್ ಝೋನ್ಗೆ. ಓಕೆ, ನೆಕ್ಸ್ಟ್ ಬನ್ನಿ ಪಾರ್ಟ್ ಇಯಲ್ಲಿ ನಿಮಗೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಕೇಳ್ತಾರೆ. 3 ಮಾರ್ಕ್ಸ್ಗೆ ಕೇಳ್ತಾರೆ. 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಅದು ಫಿಸಿಕಲ್ ಕೆಮಿಸ್ಟ್ರಿಯಿಂದನೇ ಕೇಳ್ತಾರೆ, ಸೊಲ್ಯೂಷನ್ಸಿಂದ 2 ಕೇಳ್ತಾರೆ, ಕೆಮಿಕಲ್ ಕೈನೆಟಿಕ್ಸಿಂದ 2 ಕೇಳ್ತಾರೆ. ನೀವು 3 ಮಾತ್ರ ಅಟೆಂಡ್ ಮಾಡೋರು ಇರ್ತೀರಾ, ಆರಾಮಾಗಿ 3 × 3 9 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಬಿಕಾಸ್ ಸೊಲ್ಯೂಷನ್ಸ್ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್ ನಾನು ಮೇಲೆ ಹೇಳಿರ್ತಕ್ಕಂಥ 5 ಚಾಪ್ಟರ್ಸಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ನೀವು ಈ 2 ಚಾಪ್ಟರ್ಸಿಂದ ಮಾತ್ರ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು 100% ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳ್ತೀನಿ. ಟೋಟಲಾಗಿ ನಾನು ಹೇಳಿರ್ತಕ್ಕಂಥ ಎಲ್ಲ ಮಾರ್ಕ್ಸನ್ನು ಕೌಂಟ್ ಮಾಡಿದರೆ 8 + 5 + 6 + 9 + 6 + 20 + 9 ಟೋಟಲ್ 63 ಮಾರ್ಕ್ಸ್ ಆಗುತ್ತೆ ಔಟ್ ಆಫ್ 70. By studying only 5 chapters in the chemistry subject, you can easily score 63 marks out of 70 in your preparatory examination without any doubt. ಈ ರೀತಿ ನೀವು ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಇರ್ತಕ್ಕಂಥ ಫ್ಯೂ ಡೇಸಲ್ಲಿ ಫ್ಯೂ ಚಾಪ್ಟರ್ಸನ್ನು ಮಾತ್ರ ಸ್ಟಡಿ ಮಾಡಿಕೊಂಡು ಮ್ಯಾಕ್ಸಿಮಮ್ ಸ್ಕೋರನ್ನು ನೀವು ಮಾಡ್ಬೋದು ಈಸಿಯಾಗಿ.
ಓಕೆ, ಸೊ ಯಾವ್ಯಾವ ಚಾಪ್ಟರ್ಸನ್ನು ಯಾವ್ಯಾವ ಡೇಯಲ್ಲಿ ಸ್ಟಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಆರಾಮಾಗೆ ಪ್ಯಾನಿಕ್ ಆಗದೆ ಟೆನ್ಷನ್ ತೊಗೊಂಡಾಗೆ ಕೂಲಾಗೆ ಆರಾಮಾಗೆ ನೀವು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳ್ತೀನಿ. ಈ 63 ಮಾರ್ಕ್ಸಲ್ಲಿ ಎಲ್ಲಾದರೂ 1, 2, 3 ಮಾರ್ಕ್ಸ್ ಹೋಯ್ತು ಅಂತಂದರೂ ಕೂಡ ನೀವು 60 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಔಟ್ ಆಫ್ 70. ಇನ್ನೂ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಇದರಲ್ಲೂ ನಮ್ಮದು 1 ಮಾರ್ಕ್ಸ್ 2 ಮಾರ್ಕ್ಸ್ ನ್ಯೂಮ್ಯಾರಿಕಲ್ಸಲ್ಲಿ ಹೋಯ್ತು, ಯಾವುದೋ ಸ್ಟೆಪ್ ಬರೆಯೋದ್ರಲ್ಲಿ ಮಿಸ್ ಆಯಿತು, 2 ಮಾರ್ಕ್ಸ್ ಕ್ವಶನ್ಸಲ್ಲೇ ಹೋಯ್ತು, 3 ಮಾರ್ಕ್ಸ್ ಕ್ವಶನ್ಸಲ್ಲೇ ಹೋಯ್ತು ಅಂದರೂ ಕೂಡ ನೀವು ಆರಾಮಾಗಿ 56+ ಸ್ಕೋರ್ ಮಾಡ್ಬೋದು ಔಟ್ ಆಫ್ 70 ವಿತೌಟ್ ಎನಿ ಡೌಟ್. 60+ ಸ್ಕೋರ್ ಮಾಡ್ತಾ ಇದ್ದೀರಾ, 61, 62, 63, 56, 57, 58 ಇಷ್ಟು ಸ್ಕೋರ್ ನಿಮ್ಮದು ಬರ್ತಾ ಇದೆ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಅಂತಂತಂದರೆ ಈ ಸ್ಕೋರ್ಸ್ ಒಳ್ಳೆ ಸ್ಕೋರ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಕಂಪೇರ್ ಮಾಡಿದರೆ ಪ್ರಿಪ್ರೇಟರಿ ಎಕ್ಸಾಮ್ ಸ್ವಲ್ಪ ಕಷ್ಟ ಇರುತ್ತೆ, ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೇ, ಜಾಸ್ತಿ ಏನು ಕಷ್ಟ ಇರಲ್ಲ. ಹಾಗಾಗಿ ಇಷ್ಟು ನೀವು ಸ್ಕೋರ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಒಳ್ಳೆ ಸ್ಕೋರನ್ನೇ ಮಾಡ್ತಾ ಇದ್ದೀರಾ, ನೀವು ಒಳ್ಳೆ ಟ್ರ್ಯಾಕಲ್ಲೇ ಇದ್ದೀರಾ ಫೈನಲ್ ಎಕ್ಸಾಮಿನೇಷನಲ್ಲಿ 65+ ಸ್ಕೋರ್ ಮಾಡೋದಕ್ಕೆ ಅಂತ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್ ಗೈಸ್.